ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸ್ಟ್ರೀಟ್ ಫುಡ್ ವಿಡಿಯೋ ಬಗ್ಗೆ ಮಾತಾಡೋಣ, ಜೊತೆಗೆ ಮುಂಬೈ ಟೀಮ್ ಬಗ್ಗೆನೂ ಮಾತಾಡೋಣ. ಮುಂಬೈ ಟೀಮ್ ಅಂದರೆ ಫಸ್ಟ್ ನೆನಪಾಗೋದು ಅವರು 5 ಟೈಮ್ಸ್ ಚಾಂಪಿಯನ್ಸ್. ಪ್ಲಸ್ ನನಗೆ ಫಸ್ಟ್ ರೋಹಿತ್ ಶರ್ಮಾಗಿಂತ ಜಾಸ್ತಿ ನೆನಪಾಗೋದು ಪೊಲಾರ್ಡ್ ಫಿನಿಷ್ ಮಾಡಿರೋ ಗೇಮ್ಸ್, ಎಸ್ಪೆಷಲಿ CSK ಮೇಲೆ ಒಂದು ಮ್ಯಾಚ್ ಇದೆ. ಸೊ ಅದು ಸಖತ್ ಕಣ್ಣಿಗೆ ಕಟ್ಟದಂಗಿದೆ ನನಗೆ. ಒಬ್ಬರೇ ನಿಂತು ಫಿನಿಷ್ ಮಾಡ್ತಾರೆ. ಮತ್ತು ರೋಹಿತ್ ಶರ್ಮಾ ಓಪನಿಂಗ್ ಅಂತೂ ಕೆಲವೊಂದು ಸರಿ ಯಾವುದು ಆ್ಯಕ್ಚುಲಿ ಅವ್ರದ್ದು ಮಾತಾಡಬೇಕು. ಈಗ ಸ್ವಲ್ಪ ಸ್ಟ್ರೈಕ್ ರೇಟ್ ಬಗ್ಗೆ ಸ್ವಲ್ಪ ಇಶ್ಯೂಸ್ ಆಗ್ತಿದೆ. ಬಿಟ್ಟರೆ ಅವ್ರ ಮುಂಚೆ ಎಲ್ಲ OG ಅಂತಲೇ ಕರಿಬೋದು ಅವ್ರನ್ನ. ಸೊ ಈಗ ಹಾರ್ದಿಕ್ ಪಾಂಡ್ಯ ಲಾಸ್ಟ್ ಸೀಸನ್ ಅವ್ರು ಚೆನ್ನಾಗಾಗಿಲ್ಲ, ಬಟ್ ಈ ಸೀಸನ್ ಆದರೂ ಹೇಗಾಗುತ್ತೆ ನೋಡೋಣ. ಸೊ ಏನೋ ಅವ್ರ ಪರ್ಸ್ನಲ್ದು ಏನೇ ಇರ್ಬೋದು, ಬಟ್ ಅವ್ರು ಆ ಥರ ಬೂಮ್ ಮಾಡೋದೆಲ್ಲ ಒಳ್ಳೇದಲ್ಲ. ಸಪೋರ್ಟ್ ಮಾಡಬೇಕು ಎಲ್ರಿಗೂ, ಎಲ್ಲ ಪ್ಲೇಯರ್ಸು, ಟ್ಯಾಲೆಂಟೆಡ್ ಪ್ಲೇಯರು. T20ನ ಅಂದರೆ ನಾವು T20 ಗೆಲ್ಲಕ್ಕೆ ಅವ್ರೊಂದು ದೊಡ್ಡ ಪಾತ್ರನೇ ವಹಿಸಿದ್ದಾರೆ ಅಂತಲೇ ಹೇಳಬೇಕು ಹಾರ್ದಿಕ್ ಪಾಂಡ್ಯ. ಸೊ ಅವ್ರ ಟೀಮಲ್ಲಿದ್ದರೆ ಒಂದು ಬ್ಯಾಲೆನ್ಸ್ ಬರುತ್ತೆ ಟೀಮ್ಗೆ. ಸೊ ಆ ಥರ ಸ್ಪೋರ್ಟ್ಸ್ ಮ್ಯಾನ್ ಅವರು. ಆ್ಯಕ್ಚುಲಿ ಪವರ್ ಹೋಗಿದೆ, ಮೇ ಬಿ ಇದು ಅಷ್ಟು ಕ್ಲಿಯರಾಗಿಲ್ಲ ಅನಿಸುತ್ತೆ. ಸೊ ಬಟ್ ಓಕೆ, ಕಾಣಿಸ್ತಿದ್ದೀವಿ ನಾವು ಚೆನ್ನಾಗಿ, ಅಂದರೆ ಕೇಳಿಸಿದ್ರೆ ಸಾಕಲ್ವ, ಕಾಣಿಸೋದೇನು ಬೇಡ. ಸೊ ಇವತ್ತು ನಾವು ಆ್ಯಕ್ಚುಲಿ ಹೋಗಿದ್ದು ಸಾಕನಗರಲ್ಲಿರೋ ಫುಡ್ ಸ್ಟ್ರೀಟ್ಗೆ ಹೋಗಿದ್ವಿ. ಸೊ ಅಲ್ಲಿ ನಾರ್ಮಲಾಗಿ 99 ವೆರೈಟಿ ದೋಸೆ ಅಂತ ಏನೋ, ಆ್ಯಕ್ಚುಲಿ ಅದು ಇಷ್ಟ ನಮ್ಮ ವೈಫ್ಗೆ, ಅದನ್ನು ಟ್ರೈ ಮಾಡಿದ್ರು. ಆ ವಿಡಿಯೋಸ್ ಬರುತ್ತೆ. ಅದಾದಮೇಲೆ ಚಿಕನ್ ಏನದು ಚಿಕನ್ ಕ್ರಿಸ್ಪಿ, ಹಾಟ್ ಆ್ಯಂಡ್ ಕ್ರಿಸ್ಪಿ ಚಿಕನ್, ಪಾಪ್ಕಾರ್ನು, ಸ್ಟ್ರಿಪ್ಸು, ಬರ್ಗರು, ಇದನ್ನು ಟ್ರೈ ಮಾಡಿದ್ರು. ಸೊ ನನ್ನ ಮಗ ಮಾಡೋ ಕ್ವಾಟ್ಲೆ, ನನ್ನ ಮಗ ಕೊಡೋ ಕ್ವಾಟ್ಲೆ, ನನ್ನ ಹೆಂಡ್ತಿ ಹೆಂಗೆ ಬಿಹೇವ್ ಮಾಡ್ತಾಳೆ ಹೊರಗಡೆ ಹೋದಾಗ, ಇದೆಲ್ಲ ವೀಡಿಯೋಲಿ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಮುಂಬೈ ಅಂತ ಫಸ್ಟ್ ನನಗೆ ನೆನಪಾಗೋದು RCB ಮೇಲೆ ಒಂದು ಮ್ಯಾಚ್ ಇತ್ತು. ಆ್ಯಕ್ಚುಲಿ ಅದು AB ಡಿ ವಿಲಿಯರ್ಸು ಲಾಸ್ಟ್ ಇನ್ನೇನು ಒಂದು ಬಾಲಲ್ಲಿ ಏನೋ 6 ಬೇಕಿತ್ತು, ಅದನ್ನ ಫಿನಿಷ್ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಅದು ನೋಡಿದ್ರೆ ಅದು ನೋ ಬಾಲ್ ಆಗಿತ್ತು. ಅದು ಆ್ಯಕ್ಚುಲಿ ಅವ್ರು ನೋ ಬಾಲ್ ಕೊಟ್ಟಿಲ್ಲ, ಅದೊಂದು ಡಿಸಪಾಯಿಂಟ್ಮೆಂಟ್ ನನಗೆ. ಮುಂಬೈ ಅಂದರೆ ಅವ್ರ ಫಿಕ್ಸಿಂಗ್ ಅದೆಲ್ಲ ನಿಜನೋ ಸುಳ್ಳ ಗೊತ್ತಿಲ್ಲ ನನಗೆ, ಬಟ್ ಅವತ್ತಂತೂ ಸತ್ಯ ಅನ್ನಿಸ್ತಾ ಆ ಒಂದು ಮ್ಯಾಚ್ ನೋಡಿ. ಯಾಕಂದರೆ ಕಣ್ಣಿಗೆ ಕಟ್ದಂಗಿದೆ ಅದು ನೋ ಬಾಲ್ ಅಂತ, ಬಟ್ ಮಲ್ಲಿಂಗ ಹಾಕಿದ ಬಾಲ್ ಅದು ನೆನಪಿದೆ ನನಗಿನ್ನು. ಸೊ ಮುಂಬೈ ಈ ಸರಿ ಅವ್ರದ್ದು ಓಪನಿಂಗ್ ಪೇರ್ ಬಂದು ರಿಕಲ್ಟನ್ ಅನಿಸುತ್ತೆ, ರಿಕಲ್ಟನ್ನು ಮತ್ತು ರೋಹಿತ್ ಶರ್ಮಾ ಇರ್ಬೋದು. ಒಳ್ಳೆ ಟೀಮ್ ಇದೆ. ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಕರೆಂಟ್ ಬಂತು, ಒಳ್ಳೆ ಟೀಮ್ ಇದೆ ಆ್ಯಕ್ಚುಲಿ. ಬೌಲಿಂಗು ಚೆನ್ನಾಗಿದೆ. ಬೂಮ್ರಾ ಫಿಟ್ ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಬೂಮ್ರಾ ಅಂತೂ ಫಿಟ್ ಆದರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳಬೇಕು. ಮತ್ತು ಅವ್ರದ್ದು ಗಜನ್ಫರ್ ಏನೋ ಮಿಸ್ ಆಗಿದ್ದಾರೆ ಅಂತ ಹೇಳ್ತಿದ್ರು. ಗಜನ್ಫರ್ ಇದ್ದಿದ್ರು ಇನ್ನೂ ಬ್ಯಾಲೆನ್ಸ್ ಇರೋದು, ಮೇ ಬಿ ಮಿಸ್ಟ್ರಿ ಸ್ಪಿನ್ನರ್ ಅಲ್ವಾ, ಬ್ಯಾಲೆನ್ಸ್ ಇರೋದು. ಬೋಲ್ಟು, ಬೂಮ್ರಾ ಮತ್ತು ರಾಹುಲ್ ಚಹರ್, ದೀಪಕ್ ಚಹರ್, ಈ ಥರ ಮಿಸ್ಟೇಕ್ ಮಾಡ್ತಿರ್ತೀನಿ ನೇಮ್ಸ್ ಹೇಳ್ಬೇಕಾರೆ. ಸೊ ದಯವಿಟ್ಟು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಗೊತ್ತಿದ್ದೀನಿ, ತಪ್ಪು ಇದು ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ. ಸೊ ಅವ್ರ ಬೌಲಿಂಗ್ ಅಟ್ಯಾಕು ಚೆನ್ನಾಗಿದೆ. ಒಳ್ಳೆ ಎಲ್ಲ ಇಂಡಿಯನ್ ಟೀಮ್ಗೆ ಆಡೋ ಬ್ಯಾಟ್ಸ್ಮನ್ಗಳೇ ಇದ್ದಾರೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಫುಡ್ದೆಲ್ಲ ಬ್ಲಾಗ್ ಇದು ಬರುತ್ತೆ. ಸೊ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಮಗನ ಚಾನಲ್ ಲಿಂಕ್, ಅವ್ನ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದನ್ನು ವಾಚ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಅವ್ನು ಇನ್ನೂ ಮಾತಾಡ್ತಿಲ್ಲ ಸರಿಯಾಗಿ, ಜಸ್ಟ್ ನಾನು ಆ್ಯಕ್ಟಿವಿಟೀಸ್ನ ಮಾತ್ರ ಕ್ಯಾಪ್ಚರ್ ಮಾಡಿ ಹಾಕ್ತಿದ್ದೀವಿ ಅಷ್ಟೇ. ಮೇ ಬಿ ನಿಮ್ಗೆ ಅದು ಹೋಗ್ತಾ ಇಷ್ಟ ಆಗ್ಬೋದು, ಜಸ್ಟ್ ಅವ್ನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ. ಸೊ ಇವಾಗ ಈ ಕಂಟೆಂಟಲ್ಲಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಫಾಲೋ, ಸಪೋರ್ಟ್ ಮತ್ತು ಲೈಕ್ ಮಾಡಿದ್ರೆ ಏನಂದರೆ ಹೊಸ ವ್ಯೂವರ್ಸ್ಗೆ ವೀಡಿಯೋ ತಲುಪುತ್ತೆ, ರೀಚ್ ಸಿಗುತ್ತೆ ವೀಡಿಯೋಗೆ. ಓಕೆನಾ? ವೀಡಿಯೋನ ಮುಂದೆ ವಾಚ್ ಮಾಡಿ. ಎಲ್ಲಿ ಬಂದರೆ ಅಮ್ಮ ಮಗ? ಹಾಂ, ಎಲ್ಲಿ ಬಂದರೆ ಅಮ್ಮ ಮಗ? ಎಲ್ಲಿ ಬಂದಿರೋದು? ಹಾಂ, ಚಿಚ್ಚಿ, 3 ಹೊತ್ತು ಚಿಚ್ಚಿ. ಹಾಂ, ಆರ್ಡರ್ ಮಾಡಿದೆ. ಸ್ಪೆಷಲ್ ದೋಸೆ ಎಲ್ಲ ಮಿಕ್ಸ್ ವೆಜ್. ಸಾಕಾ? ಸಾಕು ಅಂದರೆ ಇದು ಸಾಕು. ಹಾಂ, ಅಲ್ಲಿರೋ ಇನ್ನೂ ಏನೇನಿದೆ ಅಂತ ನೋಡಿ. ಅಲ್ಲ, ಹಾಂ, ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆಲ್ಲ. ಇನ್ನೂ ಸ್ವಲ್ಪ ಲೇಟಾಗಿ ಬರಬೇಕಿತ್ತು. ಬೇಗನೆ ಕರ್ಕೊಂಬಂದೆ ಅಂದರೆ ಬೇಗ ಬಂದರೆ ಒಂದೊಂದೇ ತಿನ್ಬೋದಲ್ಲ, ಒಂದು ಸ್ವಲ್ಪ ಹೊಟ್ಟೆ ಖಾಲಿ ಆಗುತ್ತೆ ಆಮೇಲೆ. ಅದಕ್ಕೆ ನಿನ್ನ ಮಗ ಏನೋ ನೋಡ್ತಾವನೆ ದೋಸೆ ಹಾಕದಾ? ಬೇಗ ಹಾಕ್ಕೊಡ್ಲಿ ಅಂತ ಕಾಯ್ತಾ ಇದ್ದೀವಿ. ಹ್ಞೂ, ಅದೇ ಪಪ್ಪ ಅವ್ರು ಕೊಟ್ಟೇ ಇಲ್ಲ ಇನ್ನು. ಅಲ್ಲ ಪಪ್ಪ, ಇದು ಎಲ್ಲೂ ಇತ್ತು ಪಪ್ಪಲ್ಲಿ ಗಾಡಿ? ಮಾಮ ಎಲ್ಲ ಇತ್ತು. ಪಪ್ಪಂದ್ರ ಗೊತ್ತಿಲ್ಲ ನನಗೆ. ಬಂತಾ? ಹಾಂ, ಬಂತು. ಹಾಂ,
ಇವನು ಕೊಟ್ಟಿಲ್ಲ, ಅಮ್ಮ ಕೊಟ್ಟಿಲ್ಲ ನಿಂಗೆ? ಹಾಂ, ಕೊಟ್ಟಿಲ್ವಾ? ನಿಂಗೆ ಬೇಕಾ? ನಾನು ಮನುಷ್ಯ ಅಲ್ವೇನೆ? ಹಾಂ, ಚೆನ್ನಾಗಿದೆಯಾ? ಯಾವ ದೋಸೆ ಇದು? ಸ್ಪೆಷಲ್ ದೋಸೆ, ಆಲ್ ಮಿಕ್ಸಾ? ಆಲ್ ಮಿಕ್ಸ್ ವೆಜಿಟೇಬಲ್ಸ್. ಹಾಂ, ಇನ್ನೂ ಮುಗ್ದಿಲ್ಲ? ಏನು ನೋಡ್ತಾ ಇದೆಯಾ? ಬರ್ಗರ್. ಚೆನ್ನಾಗಿತ್ತ ಮನೆ? ಚೆನ್ನಾಗಿತ್ತಾ? ಪಾಪ್ಕಾರ್ನ್ ತಗೊಂಡು, ಪಾಪ್ಕಾರ್ನ್. ಒಂದು ಪಾಪ್ಕಾರ್ನ, ಹಾಂ, ಪಾಪ್ಕಾರ್ನ್ ಮತ್ತು ಚೀಸ್ ಹಾಟ್ ಆ್ಯಂಡ್ ಕ್ರಿಸ್ಪಿ ಬರ್ಗರ್. ಇದು ಹಾಟ್ ಆ್ಯಂಡ್ ಕ್ರಿಸ್ಪಿ ಕೆಳಗಡೆ ಇದೆ. ಅಲ್ಲ ರೀ, ಹಾಂ, ಏನಮ್ಮ, ಏನಂತಾವ ನಿನ್ನ ಮಗ? ಅವನಿಗೆ ಕೂರಕ್ಕೆ ಆಗ್ತಿಲ್ಲ ಅಂತೆ. ಯಾಕಂತ? ಏನೋ ಕುಸಿತೈತೆ ಪಾಪ ನೋಡಲೆ. ಹೆಂಗಿದೆ ಹೊರಗಡೆ ಕರ್ಕೊಂಬಂದ್ರೆ? ಹಾಂ, ಹೆಂಗಿದೆ ಹೊರಗಡೆ ಕರ್ಕೊಂಬಂದ್ರೆ ಮಗುನ? ಬೆಂಕಿ ಬೆಂಕಿ ಏನು ಬೇಕಂದ್ರೆ ಇದಕ್ಕೆ ಬಾಲ ಒಂದಿಲ್ಲ ಅಷ್ಟೇ. ಸೇಮ್ ನಿಂತಾರಾನೆ, ನಿಂತಾರಾನೆ. ನೋಡಿ ಹೆಂಗೆ ಆಡ್ತಿದ್ದ ಇವನು. ಕಂಟ್ರೋಲೇ ಇಲ್ಲ ಇವನಿಗೆ, ಕಂಟ್ರೋಲ್ ಅನ್ನೋದೇ ಇಲ್ಲ ಇವನು. ಪಾಪ ನಾವು ಹೋಗ್ತೀವಿ ಬಂಗಾರ, ನಾವು ಹೋಗ್ಲಾ? ನಾನು ಅಮ್ಮ ಹೋಗ್ತೀವಿ. ಹಾಂ, ಬಾಯಾ ಹೋಗ್ಲಾ? ನಾನು ಅಮ್ಮ ಹೋಗ್ತೀವಿ. ಇಲ್ಲಿ ನೋಡಿಲ್ಲಿ ಪಪ್ಪ, ಅಮ್ಮ ನಾನು ಹೋಗ್ತೀವಿ. ಬಾಯ್. ನೀ ಇಲ್ಲೇ ಇರು, ಇರ್ತೀಯಾ? ಹಾಂ, ಇಲ್ಲೇ ಇರು ನೀನು. ಆಗಲೇ ಇರ್ತೀನಿ ಅಂದೆ. ಹಾಂ, ಜಾಗ ಇಟ್ಕೊಳ್ಳೋದಲ್ಲ ಪಾಪ ನೀವು. ನಿಂಗೆ ಖಾಲಿ ಪ್ಲೇಟು ಇಟ್ಕೋ. ನನಗೆ ಖಾಲಿ ಪ್ಲೇಟಾ? ಬರೀ ಸಾಸಾ? ಹಾಂ, ನಿನಗೂ ನಿನ್ನ ಮಗನ ಮಾತ್ರ ಚಿಕನ್ನ? ಹಾಂ, ಕಟ್ ಮಾಡಿ. ನೀರು ಬೇಕಾ? ಹಾಂ, ಖಾರ ಆಯ್ತಾ? ಹಾಂ, ತಗೋ ಒಂದು. ಚಿಚಿ ಕೊಡ್ತಾ ಅಮ್ಮ? ಹಾಂ, ಕೊಡ್ತಾ ಅಮ್ಮ? ಹಾಂ, ಕೊಡಲ್ಲ ಅಂತ, ಕೊಡಲ್ಲ ಅಂತ. ತೆಲುಗಮ್ಮು? ಇಲ್ಲೇನಾದ್ರು ಸ್ಪೆಷಲ್ ಹಾಂ, ಎಲ್ಲಿಗೆ? ಹಾಂ, ಎಲ್ಲಿಗೆ? ಅಲ್ಲೋಡವಳು ಹೊಟ್ಟೆ ತುಂಬಿಲ್ಲ ಏನೋ ನಿಂಗೆ? ಇಲ್ಲ ಹಾಂ, ಇಲ್ಲ. ಪಾಪ ನೋಡಿ ನಿಮ್ಮಮ್ಮ ನಿನ್ನ ಬಿಟ್ಟು ಹೆಂಗೆ ಹೋಗ್ತಿದ್ದಾಳೆ ನೋಡಿಕೊಂಡು. ಹಾಂ, ಪಾಪ ಅಮ್ಮ ಎಲ್ಲಿಗೆ ಹೋಗ್ತಿದ್ದ? ಚಾಚಿ ತಿನ್ನಕ್ಕೆ ಹೋಗ್ತಿದ್ದ? ಹಾಂ, ನಿನಗೆ ಕೊಡ್ತಾ ನಿನಗೆ? ಕೊಟ್ಟಿಲ್ವಾ? ಕೇಳತ್ತಾನೆ ಯಾಕೆ ಅಂತ. ಹಾಂ, ಕೊಟ್ಟಿಲ್ವಾ? ಬೇಕಾ? ಹಾಂ, ಬೇಕಾ? ಅದಿಷ್ಟ ಇಲ್ಲ. ಇಷ್ಟ ಇಲ್ವಾ? ಹಾಂ, ಇಲ್ಲ. ಮನೆಗೆ ಕೊಡೋಣ? ಆಯ್ತು. ಹಾಂ, ನನಗಂತೂ ಊಟ ಬೇಡ. ನಿನಗೆ ಹಾಂ ಹಾಂ, ನಿನಗೆ ಯಾಕೋ ಬೇಡ? ನೀನೇನು ತಿಂದಿಲ್ಲಲ್ಲ.
ಬೇಕಲ್ಲ ಮಗನೇ ನಮಗೆ. ಅನ್ನ ತಿನ್ನು ನೀನು ಮನೆಗೆ ಹೋಗಿ. ನಮಗೆ ಬೇಕು ಒಂದು ಸ್ವಲ್ಪ ಊಟ. ಹಾಂ ಬೇಕು. ಬೇಕಾ? ಹಾಂ. ಬೇಡವಾ? ಯಾಕೋ ಅನ್ನ ತಿನ್ನು. ಈಗ ನಾವು ಬಂದು ತಿಂದಿರೋದು ಬರೀ ಸ್ನ್ಯಾಕ್ಸ್. ಈಗ ಬಂದು ತಿಂದಿರೋದು ಬರೀ ಸ್ನ್ಯಾಕ್ಸ್. ಸ್ನ್ಯಾಕ್ಸಾ? ಬೇಡ ಬೇಡ ಬೇಡ. ಕರ್ಕೊಳೆ. ಬಾಯ್. ನಾನು ಅಲ್ಲೇ ಹೋಗಿ ಕೂರ. ನೀನು ಹೇಳ್ಬಿಡು ಕಾರಣಿಗೆ ಕೂರಲ್ಲಿ ಅಂತ. ನಂಗೆ ಗೊತ್ತಿಲ್ಲ ಕೂರೋದು. ಪಾಪ ಅಮ್ಮನ ಹತ್ರ ಹೋಗು. ಪಾಪ ಅಮ್ಮನ ಹತ್ರ ಹೋಗು. ಯಾಕೆ? ನಾನು ಕಿಚ್ಚು ತಿಂತೀನಿ ನೋಡಿ. ಬೇಡ ನೀನು. ಯಾಕೆ? ಸರಿ ಬಾ ಹೊರಡೋಣ ಮನೆಗೆ. ಇವಾಗ ತಿಂದಿದ್ದೆಲ್ಲ ಚಿಚ್ಚಿನ ಕಣೆ.